ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಾಮಾಕ್ಷಿ ಕುಮಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪ್ರೀತಿಯ ಚಿಲುಮೆ, ಮಮತೆಯ ಮನಸ್ಸು, ಮಾತು ಕೃತಿಗಳಿಂದ ಆದರ್ಶದ ಬದುಕನ್ನು ತೋರಿದ ಹಾಗೂ ಬಂಧು ಬಳಗಕ್ಕೆಲ್ಲ ಆಶಾಕಿರಣವಾಗಿ, ಹೃದಯಕ್ಕೆ ಹತ್ತಿರವಾಗಿ, ನಮಗೆಲ್ಲರಿಗೂ ಮಾರ್ಗದರ್ಶಿಯಾಗಿ, ನಮ್ಮೆಲ್ಲರ ಬಾಳಿಗೆ ನಂದಾದೀಪವಾಗಿ ನೀವು ನೀಡಿದ ಆದರ್ಶ ಮತ್ತು ನಮ್ಮ ಬಾಳಿಗೆ ದಾರಿದೀಪ ಅಮ್ಮ. ನೀವು ನಮ್ಮ ಪಾಲಿಗೆ ನೆನಪಷ್ಟೇ ಅಲ್ಲ ಅಮ್ಮ, ನಿತ್ಯ ಸ್ಮರಣೆ ಅಮ್ಮ. ಅಮ್ಮ ಅಮ್ಮ ಎಷ್ಟು ಹೇಳಿದ್ರು ಸಾಲಲ್ಲ ಅಮ್ಮ ಅಮ್ಮ ಅಂತ. ಅಮ್ಮಂಗೆ ತುಂಬ ಹುಷಾರಿರಲಿಲ್ಲ. ಒಂದು 6 ತಿಂಗಳಿಂದಲೇ ಸ್ವಲ್ಪ ಹುಷಾರಿರಲಿಲ್ಲ. ಈಗ ತುಂಬ ಜಾಸ್ತಿನೇ ಆಯಿತು. ಹಂಗಾಗಿ ನಾವು 22ನೇ ತಾರೀಕು ಅಮ್ಮನಿಗೆ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ವಿ. ಅಲ್ಲಿ ಅವರು ಸ್ವಲ್ಪ ಆಕ್ಸಿಜನ್ ಎಲ್ಲ ಹಾಕಿಸ್ಕೋಬೇಕಿತ್ತು. ಪಾಪ ರೆಸ್ಪಾನ್ಸ್ ಮಾಡೋಕ್ಕಾಗಲಿಲ್ಲ. ತುಂಬ ಚೆನ್ನಾಗಿ ಮಾತಾಡ್ತಿದ್ರು, ಆದರೆ ಆರೋಗ್ಯ ಸರಿ ಇರಲಿಲ್ಲ. ಹೊಟ್ಟೆ ಎಲ್ಲ ಇನ್ಫೆಕ್ಷನ್ ಆಗಿತ್ತು, ಕಿಡ್ನಿ ಇನ್ಫೆಕ್ಷನ್ ಎಲ್ಲ ಆಗಿತ್ತು. ಮಾತ್ರ ಎಲ್ರಿಗೂ ಚೆನ್ನಾಗಿ ಮಾತಾಡ್ಸೋರು, ಎಲ್ರನ್ನೂ ವಿಚಾರಿಸ್ಕೊಳ್ಳೋರು. ಅಮ್ಮ ಅಂದರೆ ನಮಗೆಲ್ಲ ಥರನೂ ಅವರು ತುಂಬ ಇದು. ಆಗ ಒಂದು 4 ದಿನ ಅಡ್ಮಿಟ್ ಆಗಿದ್ದರು. ಆಮೇಲೆ ಭಾನುವಾರ ರಾತ್ರಿ ಡಿಸ್ಚಾರ್ಜ್ ಮಾಡ್ಕೊಂಡು ಕರ್ಕೊಂಡೋದ್ರು ಅರ್ಕಲ್ಗೂಡ್ಗೆ. ಅಲ್ಲಮ್ಮ ರಾತ್ರಿ 9:50 ತೀರೋದ್ರು ನಮ್ಮಮ್ಮ. ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ. ಆದರೆ ಬಿಟ್ಟೋಗಿಲ್ಲ, ನಮ್ಮ ಜೊತೆ ಯಾವಾಗಲೂ ನಮ್ಮ ಹೃದಯದಲ್ಲಿ ಇರ್ತಾರೆ. ಪ್ರತಿ ಕ್ಷಣಕ್ಕೂ ನಮ್ಮಮ್ಮ ಇರ್ತಾರೆ, ಯಾವಾಗಲೂ ಇರ್ತಾರೆ. ಅವರಂದರೆ ನಮಗೆಲ್ರಿಗೂ ತುಂಬ ಇಷ್ಟ. ನಮಗಲ್ದಲೆ ಬೇರೆಯವ್ರಿಗೂ ನಮ್ಮಮ್ಮ ಅಂದರೆ ತುಂಬ ಇಷ್ಟ. ನೋಡಿ ಎಷ್ಟು ಜನ ಬಂದಿದ್ದಾರೆ ಅಮ್ಮನ ನೋಡೋಕ್ಕೆ. ಆದರೆ ನಾವೇನು ಫೋಟೋ ಏನೂ ಹಾಕ್ಸಿರ್ಲಿಲ್ಲ. ಆದ್ರೂ ಕೇಳಿ ಹೇಳಿದ್ಕೇ ಎಷ್ಟೊಂದು ಜನ ಒಬ್ರಿಗೆ ಗೊತ್ತಾಗಿ ತುಂಬ ಜನ ಬಂದಿದ್ದಾರೆ ಅಮ್ಮನ ನೋಡೋಕ್ಕೆ. ಅಮ್ಮ ಅಂದ್ರೇ ತುಂಬ ಸರೋಜಮ್ಮ ಅಂತಲೇ ಫೇಮಸ್ ಅಲ್ಲಿ. ನಾವಿದ್ದ ಜಾಗದಲ್ಲೆಲ್ಲ ಅಮ್ಮ ತುಂಬ ಗೊರೂರಲ್ಲಿ ಕ್ವಾರ್ಟರ್ಸಲ್ಲೆಲ್ಲ ಅಮ್ಮ ಅಂದ್ರೇ ತುಂಬ ಫೇಮಸ್ಸು. ಅವರು ಶಿಶುವಾರದಲ್ಲಿ ಆಯಾ ಕೆಲಸ ಆಗಿದ್ದರು. ಸಣ್ಣ ಮಕ್ಕಳಿಗೆಲ್ಲ ಅವಾಗೆಲ್ಲ ಶಿಶುವಿಹಾರ ಅಲ್ವಾ. ಈಗಂದರೆ LKG BB ಸಿಟ್ಟಿಂಗ್ ಅಂತೆಲ್ಲ ಹೇಳ್ತೀವಿ. ಆವಾಗ ಶಿಶುವಾರ ಮುಗಿಸ್ಕೊಂಡು ನಾವು ಫಸ್ಟ್ ಸ್ಟ್ಯಾಂಡರ್ಡು 1ನೇ ಕ್ಲಾಸಿಗೆ ಹೋಗಬೇಕಾಗಿತ್ತು. ಶಿಶುವಾರದಲ್ಲೇ ಒಂದೊಂದು ಮಕ್ಕಳು 2 ವರ್ಷ 3 ವರ್ಷ ಇರ್ತಾಯಿದ್ರು. ಎಲ್ಲ ಹೇಳ್ಕೊಡ್ತಿದ್ರು ಅಮ್ಮ. ಮತ್ತು ಒಬ್ಬರು ಟೀಚರ್ ಇರ್ತಿದ್ರು. ಅಮ್ಮ ಆಯಾ ಆಗಿದ್ದರು. ಆದರೆ ಆ ಟೀಚರ್ ಬರ್ತಿದ್ದಾಗ ನಮ್ಮಮ್ಮನೇ ಟೀಚರ್ ಆಗಿರ್ತಿದ್ರು. ಅವರೆಲ್ಲ ಮಕ್ಳಿಗೂ ಆದರ್ಶವಾಗಿದ್ದರು. ಈಗಲೂ ಅಷ್ಟೇ ತುಂಬ ಜನ ನೆನಪು ಮಾಡಿಕೊಂಡು ಹಳೆ ವಿದ್ಯಾರ್ಥಿಗಳ್ದು ಸ್ನೇಹಕೂಟ ಮಾಡ್ತಾರಲ್ಲ, ಅವಾಗೆಲ್ಲ ಕರೀತಾರೆ ಅಮ್ಮನ್ನ. ಹೋಗಿದ್ದಾರೆ ಸುಮಾರು ಫಂಕ್ಷನ್ಗೆ ಅಮ್ಮ ಹೋಗಿದ್ದಾರೆ. ಅವ್ರಿಗೂ ಸನ್ಮಾನ ಎಲ್ಲ ಮಾಡಿದ್ದಾರೆ ಅಮ್ಮನಿಗೂ. ಆದರೆ ಈಗ ತುಂಬ ಸ್ವಲ್ಪ ಹುಷಾರಿಲ್ಲದ ಮೇಲೆ ಮೊನ್ನೆನೂ ಒಂದು ಫಂಕ್ಷನ್ ಆಯಿತು. ಆವಾಗಲೂ ಕರೆದಿದ್ರು ಅಮ್ಮನ್ನ, ಹೋಗೋಕ್ಕಾಗಲಿಲ್ಲ. ಟೀಚರ್ಗಳೆಲ್ಲ ಹೋಗಿದ್ರು. ಅಮ್ಮ ಹಂಗೆ ಕರ್ಕೊಂಡು ಹೋಗ್ತೀವಿ ಅಂದರೆ ಇಲ್ಲ ಅವ್ರಿಗೂ ಬರೋಕ್ಕಾಗಲ್ಲ ಅಂತ ನಾವೇ ಅಂದ್ವಿ. ನಮ್ಮ ಅಮ್ಮನ ಕಾರ್ಯನ ನನ್ನ ಚಿಕ್ಕ ತಮ್ಮ ಮಾಡ್ದೆ. ನನಗೆ 2 ತಮ್ಮದಿರು 2 ಅಣ್ಣಂದಿರು. ಅದರಲ್ಲಿ ಚಿಕ್ಕ ತಮ್ಮ ಶಿವು ಅಂತ ಅವ್ನು ನಮ್ಮ ಅಮ್ಮನ ಕಾರ್ಯ ಮಾಡ್ದ. ತಂದೆಗೆ ತಲೆಮಗ, ತಾಯಿಗೆ ಕಿರಿಮಗ ಅಂತಲೇ ಇದೆ. ಹಂಗಾಗಿ ಆ ಕಾರ್ಯ ಎಲ್ಲ ಮಾಡಿದ್ವಿ, ಎಲ್ಲ ಮುಗಿಸಿದ್ವಿ. ಅಮ್ಮನ ಕಾರ್ಯ ಎಲ್ಲ ತೀರೋದ್ರು, ನಮ್ಮನ್ನೆಲ್ಲ ಬಿಟ್ಟೋಗಿಲ್ಲ. ನಮ್ಮ ಮನಸ್ಸಲ್ಲಿ ಕ್ಷಣದಲ್ಲಿ ಇದ್ದಾರೆ ಅವರು. ಆವಾಗ ಅಲ್ಲೆಲ್ಲ ಮುಗಿಸ್ಕೊಂಡು ನಾವು ಅಲ್ಲೇ ಹೊಳೆ ಇದೆ, ಹೇಮಾವತಿ ಹೊಳೆ ಇದೆ ಅಲ್ಲಿ. ಹಾಗೆ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ಇದೆ ಊರೊಳಗಡೆ. ಅಲ್ಲಿ ಹಿಂಭಾಗ ಜಾಗ ಇದೆ. ಅಲ್ಲಿ ದೇವಸ್ಥಾನ ಹಿಂದೆ ಎಲ್ಲ ಸ್ವಲ್ಪ ದೂರ ಹೋಗಬೇಕು. ಅಲ್ಲಿ ಹಿಂದೆ ತುಂಬ ನಮಗೂ ಸ್ವಲ್ಪ ಜಾಗ ಕೊಟ್ಟಿದ್ದಾರೆ ಅಲ್ಲಿ ನಮ್ಮವ್ರಿಗೆಲ್ಲ ಅಲ್ಲಿ. ಅಲ್ಲೇ ಹಾಗೆ ನಮ್ಮ ಅಣ್ಣನ ಎಲ್ಲ ನಾವು ಅಲ್ಲೇ ಮಾಡಿದ್ದು. ಅಮ್ಮನೂ ಅಷ್ಟೇ ಹೇಳಿದರು ಅಲ್ಲೇ ಮಾಡಿ ಅಂತ ಹೇಳಿದರು. ಹಾಗೆ ನಮ್ಮ ಅಪ್ಪನ್ನ ಇನ್ನೊಂದು ಕಡೆ ಮಾಡಿದ್ದೀವಿ, ಅಲ್ಲಿ ಡ್ಯಾಮ್ ಹತ್ರ ಮಾಡಿದ್ದೀವಿ. ಅವಾಗ ಕೆಲಸದಲ್ಲಿದ್ರಲ್ವ, ಅವಾಗ ಅಲ್ಲಿ ಜಾಗ ಕೊಡ್ತಾಯಿದ್ರು ನಮಗೆ. ಈಗ ಅಲ್ಲಿ ಜಾಗ ಕೊಡೋಲ್ಲ, ಊರೊಳಗಡೆ ಜಾಗ ಕೊಟ್ಟಿದ್ದಾರೆ. ಎಲ್ಲ ಮುಗಿಸ್ಕೊಂಡು ಅಲ್ಲೇ ಹೊಳೆ ಮಧ್ಯೆ ಗಣಪತಿ ದೇವಸ್ಥಾನ ಇದೆ. ಈಗ ಒಂದು 10 ವರ್ಷ ಆಯಿತು ಅನಿಸುತ್ತೆ ಆ ದೇವಸ್ಥಾನ ಆಗಿ. ಮುಂಚೆ ಇರಲಿಲ್ಲ ಆ ದೇವಸ್ಥಾನ. ಈ ಗಣಪತಿ ದೇವಸ್ಥಾನ ಕಟ್ಟಿದ್ದಾರೆ. ಅಲ್ಲೋಗಿ ನಮಸ್ಕಾರ ಎಲ್ಲ ಮಾಡ್ಕೊಂಡು ಬಂದ್ವಿ. ತುಂಬಾ ಬೇಜಾರಾಗ್ತಿತ್ತು. ತುಂಬ ಅವರಿಗೆ ಅಮ್ಮ ಅವಾಗೆಲ್ಲ ಅಪ್ಪ ಅಮ್ಮ ಇಬ್ಬರು ತುಂಬ ಕಷ್ಟಪಟ್ಟರು. ನಾವು ತುಂಬ ಜನ ಮಕ್ಕಳು. ಆವಾಗ ಅಪ್ಪನೂ ಅಲ್ಲಿ ಚಾನಲ್ ನೀರು ಬಿಡೋ ಸಬ್ಡಿ ಕೆಲಸಕ್ಕೆ ಹೋಗ್ತಿದ್ರು. ಅಮ್ಮ ಸ್ಕೂಲಲ್ಲಿ ಆಯಾ ಕೆಲಸಕ್ಕೆ ಹೋಗ್ತಿದ್ರು. ತುಂಬ ಜನ ಮಕ್ಕಳು, ನಮ್ಮ ಅಜ್ಜಿ ತಾತ ಎಲ್ಲ ಇರ್ತಿದ್ವಿ. ಅದ್ರ ಜೊತೆ ನಮ್ಮ ಅಕ್ಕನ ಫ್ರೆಂಡ್ಗಳು ಇರ್ತಿದ್ರು, ಅವ್ರನ್ನೂ ಸಾಕ್ತಿದ್ರು. ಅವಾಗ ತುಂಬ ಕಡಿಮೆ ಸಂಬಳ, ಆದರೆ ಅದಕ್ಕೆ ತುಂಬ ಬೆಲೆ ಇತ್ತು ಆ ಸಂಬಳಕ್ಕೆ. ಎಲ್ಲರನ್ನೂ ಸಾಕ್ತಾಯಿದ್ರು. ಎಲ್ಲರಿಗೂ ಊಟ ತಿಂಡಿ ಒಂದಿನವೂ ನಮಗೆ ಕೊರತೆ ಮಾಡಿಲ್ಲ. ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಯಾವುದ್ರಲ್ಲಾದರೂ ಅಷ್ಟೇ. ಪ್ರೀತಿಲಂತೂ ತುಂಬ ಪ್ರೀತಿ ಕೊಟ್ಟಿದ್ದಾರೆ. ಆಗಿನ ಮೆಮೊರಿಗಳೇ ತುಂಬ ಜಾಸ್ತಿ. ನಾವು ಕ್ವಾರ್ಟರ್ಸಲ್ಲಿರೋದ್ರಿಂದ ನಮಗೆ ಕ್ವಾರ್ಟರ್ಸು ಊರೊಳಗಡೆ ಅಷ್ಟೇ. ನಮಗೆ ಸಿಟಿಗಳೇ ಗೊತ್ತಿರಲಿಲ್ಲ, ಹಾಸನ್ನು ಅರ್ಕಲ್ಗೂಡೆಲ್ಲ. ಆಮೇಲೆ ನಮಗೆ ಒಂದು ಜ್ಞಾನ ಆದಾಗ ಅರ್ಕಲ್ಗೂಡು ಹಾಸನ್ನು ಎಲ್ಲ ಇದೆ ಅಂತ ಆವಾಗ ಗೊತ್ತಾಗಿದ್ದು, ಬೆಂಗಳೂರು ಅಂತೆಲ್ಲ. ಆವಾಗ ನಾವು ಸ್ಕೂಲಿಗೆ ಹೋಗೋದು, ಮನೆಗೆ ಬರೋದು. ಅಮ್ಮ ಆಮೇಲೆ ಶಿಶುವಾರದಿಂದ ಬಿಟ್ಟು ಸ್ಕೂಲಿಗೆ ಹಾಕ್ಕೊಂಡು ಸ್ಕೂಲಲ್ಲಿ ಆಯಾ ಆಗಿದ್ದರು. 1 to 7th ಅಮ್ಮನೇ ಸ್ಕೂಲಲ್ಲಿ ಆಯಾ ಆಗಿದ್ದರು. ಪಾಪ ಅವಾಗ ಮಕ್ಕಳೆಲ್ಲ ತುಂಬ ಹೆಲ್ಪ್ ಮಾಡ್ತಿದ್ರು. ಆಮೇಲೆ ಅಮ್ಮನ ಎಲ್ಲರೂ ತುಂಬ ಮಾಸ್ಟರ್ಗಳೆಲ್ಲ ತುಂಬ ರೆಸ್ಪೆಕ್ಟ್ ಕೊಡ್ತಾಯಿದ್ರು ಅಮ್ಮನಿಗೂ, ದೊಡ್ಡವರಲ್ವ ಅಂತ. ಅಮ್ಮ ತುಂಬ ಜನಕ್ಕೆ ಅವ್ರ ಟೀಚರ್ಸ್ಗಳಿಗೆಲ್ಲ ತಾಯಿ
ಆಗಿದ್ದಾರೆ. ಆ ಟೀಚರ್ಸ್ಗಳಿಗೆಲ್ಲ ಈಗ ಮೊನ್ನೆ ಕಾರ್ಯಕ್ಕೂ ಬಂದಿದ್ದರು. ತುಂಬ ಜನ ಅವ್ರಿಗೆ ಅಮ್ಮಂಗೆ ತುಂಬ ಹೆಲ್ಪ್ ಮಾಡ್ತಾರೆ ಮತ್ತು ಹೇಳ್ಕೊಡ್ತಾರೆ ಏನೇ ಪ್ರತಿಯೊಂದೂ. ಅಮ್ಮ ಆವಾಗ ಸಖತ್ತು ಎಲ್ಲರಿಗೂ ಹೆಲ್ಪ್ ನೇಚರು. ಒಬ್ರಿಗೂ ಮನೆಗೆ ಬಂದರೆ ಒಂದು ಕಾಫಿ ಕುಡೀರಿ, ತಿಂಡಿ ತಿಂದಿರಿ, ಬರೀ ಇದೇ ಕಳಿಸ್ತಾನೇ ಇರಲಿಲ್ಲ. ಬಂದವ್ರಿಗೆ ಏನಾರ ಮನೇಲಿ ಕೊಟ್ಟು ಕಳಿಸ್ಲೇಬೇಕು ನಾವು. ಅಪ್ಪ ನಮ್ಮ ಅಮ್ಮ ನಮ್ಗೆ ಅದೇ ಬುದ್ಧಿ ಕಲಿಸಿರೋದು. ಬಂದವ್ರಿಗೆ ಒಂದು ಲೋಟ ನೀರು ಕೊಡಿ, ಒಳಗೆ ಬನ್ನಿ, ಬಂದ್ರೆ ಕೂತ್ಕೊಳ್ಳಿ, ಅವರು ಹೆಂಗೆ ಬಂದಿರ್ತಾರೋ ಏನೋ ಸುಸ್ತಾಗಿರ್ತಾರೇನೋ, ಒಂದು ಲೋಟ ನೀರು ಕೊಡಿ ಅಂತೆಲ್ಲ ನಮ್ಗೆ ತುಂಬ ಸಂಸ್ಕೃತಿ ಕಲಿಸಿದ್ದಾರೆ ಎಲ್ಲ ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆ ಎಲ್ಲ. ಹಂಗಾಗಿ ನಮ್ಮ ಅಪ್ಪ ಅಮ್ಮನ ಆದರ್ಶನೇ ನಾವು ಪಾಲಿಸ್ಕೊಬಂದಿದ್ದೀವಿ. ನಮ್ಮದು ಅವ್ರದ್ದು ಗುಣಗಳು ತುಂಬ ಇಷ್ಟ ಅವ್ರಿಗೆ. ಬೇರೆಯವ್ರಿಗೆ ಹೆಲ್ಪ್ ಮಾಡೋದು, ಸಹಾಯ ಮಾಡೋದು, ಮತ್ತು ಒಂದು ಪೂಜೆ ಏನೇ ಒಂದೂ ಅಷ್ಟೇ ಎಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಒಂದು ಭಿಕ್ಷುದವ್ರು ಬಂದರೂ ಹಂಗೆ ಕಳಿಸ್ತಿರ್ಲಿಲ್ಲ ನಮ್ಮಪ್ಪ. ನಮ್ಮ ಅಮ್ಮನೂ ಅಷ್ಟೇ. ಈಗಲೂ ಯಾರು ಬಂದರೂ ಏನಾರ ಕೊಟ್ಟು ಕಳಿಸು, ಅವ್ರಿಗೆ ಅದನ್ನು ಕೊಡು ಇದನ್ನು ಕೊಡು ಅನ್ನೋರು. ಈಗ ಒಂದು ಸ್ವಲ್ಪ ದಿನ ಮುಂಚೆ ನಮ್ಮಮ್ಮ ಬಂದಿದ್ದರು. ನಮ್ಮನೆ ಡಿಸೆಂಬರ್ ತಿಂಗಳು ಬಂದರು, ಜನವರಿವರೆಗೂ ಇದ್ಬಿಟ್ಟು ಹೋದರು. ನಂಗೆ ಅದೇ ಲಾಸ್ಟು ಅವ್ರ ಸೇವೆ ಎಲ್ಲ ಮಾಡಿದ್ದು. ತುಂಬ ಚೆನ್ನಾಗಿ ಅವ್ರಿಗೆ ಸ್ನಾನ ಎಲ್ಲ ಮಾಡಿಸ್ತಿದ್ದೆ. ಮೊನ್ನೆ ಊರಿಗೆ ಹೋದಾಗಲೂ ಹೋದ ತಿಂಗಳು ಸ್ನಾನ ಎಲ್ಲ ಮಾಡಿಸ್ಬಿಟ್ಟು ಬಂದಿದ್ದೆ. ತುಂಬ ಅವ್ರಿಗೆ ನಿಂತ್ಕೊಳ್ಳೋಕ್ಕೆ ನಡ್ಗೋರು, ಭಯಪಡೋರು, ಹೆದ್ರುಕೊಳ್ಳೋರು ನಡೆಯೋಕ್ಕೆ. ಹಾಗೆ ನಾವು ಮಾರನೇ ದಿನವೇ ಹಾಲು ತುಪ್ಪದ ಕಾರ್ಯ ಮಾಡಿದ್ವಿ. ನಾವು ಸತ್ತು 3 ದಿನ ಆಗಿತ್ತಲ್ವ, ಭಾನುವಾರ ತೀರೋಗಿದ್ರು, ಸೋಮವಾರ ಒಂದಿನ, ಮಂಗಳವಾರ 3 ದಿನಕ್ಕೆ ಮಾಡಿದ್ವಿ. ಮನೇಲೆ ನಾವೆಲ್ಲರೂ ಹೆಣ್ಮಕ್ಳುಗಳು ಸೊಸೆಯರು ಎಲ್ಲ ಅಡುಗೆ ಮಾಡ್ಕೊಂಡು ಅವ್ರು ಏನೇನು ತಿಂತಾಯಿದ್ರು, ಮಟನ್ನು, ಚಿಕನ್ನು, ಮೀನು, ಏಡಿ ಎಲ್ಲನೂ ಅಡುಗೆ ಮಾಡ್ಕೊಂಬಿಟ್ಟು ಅನ್ನ, ಸಾರು, ಮುದ್ದೆ, ಪಾಯಸ ಏನೇನು ಬೇಕು ಎಲ್ಲ ಮಾಡ್ಕೊಂಡು, ಹೊರಗಡೆಯಿಂದ ಸ್ವಲ್ಪ ತಿಂಡಿಗಳೆಲ್ಲ ತರಿಸ್ಕೊಂಡ್ವಿ. ಎಲ್ಲ ತರಿಸ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ನಾವು ಮಂಗಳವಾರ ಮಧ್ಯಾಹ್ನ 12 ಗಂಟೆ ಅಷ್ಟೊತ್ತಿಗೆ ಬಂದು ಅಮ್ಮಂಗೆ ಹಾಲು ತುಪ್ಪ ಮಾಡಿದ್ವಿ. ಹಾಲು ತುಪ್ಪ ಮಾಡಿ ಎಲ್ಲ ಕಾಗೆ ಬಂತು. ಕಾಗೆ ಒಂದು ಸ್ವಲ್ಪ ಹೊತ್ತು ಬರಲಿಲ್ಲ. ಉದ್ದಿನವಡೆ, ಬೋಂಡ, ವಡೆ ಎಲ್ಲ ಮಾಡಿದ್ವಿ. ಆಮೇಲೆ ಕಾಗೆ ಬಂದು ಉದ್ದಿನವಡೆ ತಗೊಂಡೋಯ್ತು. ಆವಾಗ ಎಲ್ರಿಗೂ ಸಮಾಧಾನ ಆಯಿತು. ಮತ್ತೊಂದು ಸಲ ಹೋಗಿ ಎಲ್ಲರೂ ಪೂಜೆ ಮಾಡ್ಕೊಂಡು ಮುಗಿಸ್ಕೊಂಡು ಬಂದು ನಾವು ಹೊಳೆ ಹತ್ರ ಎಲ್ಲ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡ್ತಿದ್ವಿ. ಯಾಕೆಂದರೆ ಹೊಳೆ ಹತ್ರ ವಾತಾವರಣ ತುಂಬ ಚೆನ್ನಾಗಿದೆ. ಹಂಗಾಗಿ ಅಲ್ಲಿ ಕೂತ್ಕೊಂಡು ಮಾತಾಡ್ತಿದ್ವಿ. ಅಮ್ಮನ ಬಗ್ಗೆನೇ ಮಾತಾಡ್ಕೊಂಡು ನೆನೆಸ್ಕೊತಾ ಇದ್ವಿ. ಎಷ್ಟು ಹೇಳಿದ್ರು ಅಮ್ಮನ ಬಗ್ಗೆ ಸಾಲಲ್ಲ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅಮ್ಮನ ಬಗ್ಗೆ ಇನ್ನೂ ನೆಕ್ಸ್ಟ್ ವೀಡಿಯೋ ಹಾಕ್ತೀನಿ. ವೀಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು.